ಮೊದಲಿನಿಂದಲೂ ಕೂಡ ಯಾವುದೇ ಶೋ ಇರಲಿ, ಹಾಗೇನೆ ಬಿಗ್ ಬಾಸ್ ಮನೆಯೊಳಗಿರಲಿ, ಹಾಗೇನೆ ಈಗ ನಡೀತಿರುವ ಯಾವುದೇ ಕಾರ್ಯಕ್ರಮ ಇರಲಿ, ಎಲ್ಲರಿಗೂ ತನ್ನ ಮಾತಿನಿಂದಲೇ ಟಕ್ಕರ್ ಕೊಡ್ತಿದ್ದವರು ನಮ್ಮ ಗಿಲ್ಲಿಯವರು. ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಗಿಲ್ಲಿ ಅಭಿಮಾನಿ ಟಕ್ಕರ್ ಕೊಟ್ಟಿದ್ದಾರೆ. ಇಲ್ಲಿ ಗಿಲ್ಲಿ ಅಭಿಮಾನಿ ರಾಕ್, ಗಿಲ್ಲಿ ಶಾಕ್ ಏನಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಬಿಗ್ ಬಾಸ್ ಒಳಗಿದ್ದಾಗ ನಮ್ಮ ಗಿಲ್ಲಿ ನಟ ಅವರು ಎಲ್ಲ ಪ್ರತಿಸ್ಪರ್ಧಿಗಳಿಗೆ ತಮ್ಮ ಮಾತಿನ ಮೂಲಕನೇ ಟಾಂಗ್ ಕೊಡ್ತಾ ಇದ್ರು. ಇದನ್ನೆಲ್ಲನೂ ಕೂಡ ನಾವುಗಳು ಕೂಡ ಎಂಜಾಯ್ ಮಾಡಿದ್ದೇವೆ. ನಮ್ಮ ಕಿಚ್ಚ ಸುದೀಪ್ ಅವರ ಜೊತೆ ಸೇರಿದ್ರಂತೂ ನಗೆಗಡಲೆ ತೇಲ್ತಾ ಇದ್ವಿ. ಅನೇಕ ಕವನಗಳ ಮೂಲಕ ರಂಜಿಸ್ತಾ ಇದ್ರು ನಮ್ಮ ಗಿಲ್ಲಿಯವರು. ಇತ್ತೀಚಿನ ಕಾರ್ಯಕ್ರಮಗಳಲ್ಲೂ ಕೂಡ ಮಾತಿನಲ್ಲಿ ಟಕ್ಕರ್ ಕೊಡ್ತಾ ಇದ್ರು. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗಿಲ್ಲಿಯ ಅಭಿಮಾನಿಯೇ ಗಿಲ್ಲಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಇತ್ತೀಚಿನ ಕಾರ್ಯಕ್ರಮದಲ್ಲಿ ಗಿಲ್ಲಿಯವರ ಅಭಿಮಾನಿಯೊಬ್ಬರು ಅವರಿಗೆ ಒಂದು ಫೋಟೋ ಫ್ರೇಮನ್ನು ಕೊಟ್ಟರು. ಅದರಲ್ಲಿ ಒಂದು ಕವನ ಕೂಡ ಬರೆದಿದ್ರು. ಆ ಕವನ ಹೀಗಿದೆ: ಬಿಗ್ ಬಾಸ್ ಅಲ್ಲಿ ಕಳೆದಿದ್ದೆಲ್ಲ ಸುಂದರ ಸಮಯ, ಏನವಳ ನಾಜೂಕು ನಯಾ ವಿನಯ, ಸೂರ್ಯನಷ್ಟು ಕಾಂತಿ ಅವಳ ಸೌಂದರ್ಯ, ಕರ್ನಾಟಕ ಮೆಚ್ಚಿದೆ ನಿನ್ನ ನನ್ನ ಜೋಡಿಯ, ನಿನ್ನ ಸಮ್ಮತಿಗಾಗಿ ಕಾಯುತ್ತಿದೆ ನನ್ನ ಪುಟ್ಟ ಹೃದಯ, ಓ ನನ್ನ ಕಾವ್ಯ ಜೀವನ ಪೂರ್ತಿ ಜೊತೆಗಿರುವೆಯ. ಅದ್ಭುತವಾದಂತಹ ಲೈನ್ಗಳಿಂದ ಕೂಡಿದ್ದಂತಹ ಈ ಕವನ. ಯಾಂಕರ್ ಕೇಳ್ತಾರೆ ಯಾರ ಮನದಾಳದ ಮಾತಿದು ಅಂತ. ಅದಕ್ಕೆ ಅಭಿಮಾನಿ ಹೇಳ್ತಾರೆ ಗಿಲ್ಲಿಯವರ ಮನದಾಳದ ಮಾತು. ಗಿಲ್ಲಿಯ ಉತ್ತರ: ನೀವೇ ಚೆನ್ನಾಗಿ ಹೇಳಿದ್ದೀರಾ, ನಿಮಗೆ ಒಳ್ಳೆಯದಾಗಲಿ ಅಂತ ಗಿಲ್ಲಿ ಹೇಳ್ತಾನೆ. ನೀವೇ ನೋಡಿದ್ರಲ್ಲ ಬಂಧುಗಳೇ, ಗಿಲ್ಲಿಯವರ ಅಭಿಮಾನಿಗಳು ಅವರ ಅಭಿಮಾನದ ಪರಾಕಾಷ್ಠೆಯಲ್ಲಿ ಅವರಿಗೋಸ್ಕರ ಕವನಗಳನ್ನೂ ಬರೆಯುತ್ತಿದ್ದಾರೆ. ಇದಲ್ಲವೇ ಗಿಲ್ಲಿ ಅಭಿಮಾನಿಗಳ ಕ್ರೇಜ್ ಅಂದರೆ. ಹೌದಲ್ಲ, ಗಿಲ್ಲಿ ಅಭಿಮಾನಿಗಳು ಬೆಲೆ ಕಟ್ಟಕ್ಕಾಗದಷ್ಟು ಪ್ರೀತಿಯನ್ನು ನಮ್ಮ ಗಿಲ್ಲಿಯವರಿಗೆ ನೀಡುತ್ತಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನೀವು ಗಿಲ್ಲಿ ಅಭಿಮಾನಿಗಳಿಗಿದ್ರೆ ಗಿಲ್ಲಿ ಅಭಿಮಾನಿ ಅಂತ ಟೈಪ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ಹೆಚ್ಚಿನ ಗಿಲ್ಲಿ ಕುರಿತಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್.